ಬೆಳಗಾವಿಯಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಖಾನಾಪುರದಲ್ಲಿ ಕಳ್ಳಬಟ್ಟಿ ದಂಧೆ ಪತ್ತೆಯಾಗಿರುವಂತದ್ದು. ಖಾನಾಪುರ ತಾಲೂಕಿನ ಕಾಟ್ಗಾಳಿ ಗ್ರಾಮದಲ್ಲಿ ಪತ್ತೆಯಾಗಿರುವಂತದ್ದು. ದಂಧೆ ಬಗ್ಗೆ ಚಕಾರ ಎತ್ತಿಲ್ಲ ಅಲ್ಲಿನ ಅಧಿಕಾರಿಗಳು. ಕೆಎಫ್ಡಿಸಿ ಸಂರಕ್ಷಿತ ಮರಗಳನ್ನ ಕೃತ್ಯಕ್ಕೆ ಬಳಸ್ತಾ ಇದ್ದಾರೆ. ಇನ್ನು ಅಧಿಕಾರಿಗಳ ಜಾಣಕುರುಡುತನಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಖಾನಾಪುರದಲ್ಲಿ ಕಳ್ಳಬಟ್ಟಿ ದಂಧೆ ಪತ್ತೆಯಾಗಿದೆ. ಖಾನಾಪುರ ತಾಲೂಕಿನ ಕಾಟ್ಗಾಳಿ ಗ್ರಾಮದಲ್ಲಿ ಪತ್ತೆಯಾಗಿರುವಂತಹ ಕಳ್ಳಬಟ್ಟಿ ದಂಧೆ ಇದು. ದಂಧೆ ಬಗ್ಗೆ ಎಲ್ಲ ಗೊತ್ತಿದ್ರು ಚಕಾರ ಎತ್ತುತ್ತಿಲ್ಲ ಅಲ್ಲಿನ ಅಧಿಕಾರಿಗಳು. ಇನ್ನು ಇದಕ್ಕೆ ಈ ಕೃತ್ಯಕ್ಕೆ ಕೆಎಫ್ಡಿಸಿ ಸಂರಕ್ಷಿತ ಮರಗಳನ್ನ ಬಳಸ್ತಾ ಇದ್ದಾರೆ. ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ವ್ಯಾಪ್ತಿಯಲ್ಲಿ ಕಳ್ಳಬಟ್ಟಿ ತಯಾರಿಸುವ ದಂಧೆ ಎಗ್ಗಿಲ್ಲದೆ ಸಾಗುತ್ತಿರುವಂತದ್ದು ಬೆಳಕಿಗೆ ಬಂದಿದೆ. ಖಾನಾಪುರ ತಾಲೂಕಿನ ಕಾಟ್ಗಾಳಿ ಗ್ರಾಮದ ಕರ್ನಾಟಕ ಅಭಿವೃದ್ಧಿ ನಿಗಮದ ಸಂರಕ್ಷಣಾ ಅರಣ್ಯ ಪ್ರದೇಶದಲ್ಲಿ ಕಳ್ಳಬಟ್ಟಿ ದಂಧೆ ಎಗ್ಗಿಲ್ಲದೆ ಸಾಗ್ತಾ ಇದೆ. ಕಡಿವಾಣ ಹಾಕಬೇಕಾದಂತ ಅಧಿಕಾರಿಗಳು ಇದ್ರ ಬಗ್ಗೆ ಚಕಾರನ ಎತ್ತದೇ ಇರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಸರ್ಕಾರ ಕಳ್ಳಬಟ್ಟಿ ದಂಧೆಯನ್ನ ಸಂಪೂರ್ಣವಾಗಿ ನಿಷೇಧಿಸಿದ್ರು ಅಕ್ರಮ ದಂಧೆಕೋರರು ಎಗ್ಗಿಲ್ಲದೆ ರಾಜಾರೋಷವಾಗಿ ಈ ದಂಧೆಯನ್ನ ಮುಂದುವರಿಸಿಕೊಂಡು ನಡೆಸ್ತಾ ಇದ್ದಾರೆ. ಹಾಗೂ ಕೆಎಫ್ಡಿಸಿ ಸಂರಕ್ಷಿಸುತ್ತಿರುವಂತಹ ಮರಗಳನ್ನ ಕಡಿದು ಈ ಕೃತ್ಯಕ್ಕೆ ಬಳಸಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಅಧಿಕಾರಿಗಳು. ರಕ್ಷಕರೇ ಭಕ್ಷಕರಾಗಿದ್ದಾರೆ ಎನ್ನುವಂಥದ್ದು ಇಲ್ಲಿನ ಸಾರ್ವಜನಿಕರ ಆಕ್ರೋಶ. ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬಂದಿರುವಂತಹ ಘಟನೆ ಇದು. ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ವ್ಯಾಪ್ತಿಯಲ್ಲಿ ಕಳ್ಳಬಟ್ಟಿ ತಯಾರಿಸುವ ದಂಧೆ ಎಗ್ಗಿಲ್ಲದೆ ಸಾಗುತ್ತಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಖಾನಾಪುರ ತಾಲೂಕಿನ ಕಾಟ್ಗಾಳಿ ಗ್ರಾಮದ ಕರ್ನಾಟಕ ಅಭಿವೃದ್ಧಿ ನಿಗಮದ ಸಂರಕ್ಷಣಾ ಅರಣ್ಯ ಪ್ರದೇಶದಲ್ಲಿ ಕಳ್ಳಬಟ್ಟಿಯ ದಂಧೆ ಎಗ್ಗಿಲ್ಲದೆ ಸಾಗ್ತಾ ಇರುವಂತದ್ದು. ಕಡಿವಾಣ ಹಾಕಬೇಕಾದಂತಹ ಅಧಿಕಾರಿಗಳೇ ಇದ್ರ ಬಗ್ಗೆ ಚಕಾರ ಎತ್ತುತ್ತಿರುವುದನ್ನ ಹಲವು ಅನುಮಾನಗಳಿಗೆ ಎಡ್ಮಾಡಿಕೊಟ್ಟಿದೆ. ಸರ್ಕಾರ ಕಳ್ಳಬಟ್ಟಿ ದಂಧೆಯನ್ನ ಸಂಪೂರ್ಣವಾಗಿ ನಿಷೇಧಿಸಿದೆ. ಆದ್ರೂ ಇಲ್ಲಿ ಅಕ್ರಮ ದಂಧೆಕೋರರು ಎಗ್ಗಿಲ್ಲದೆ ರಾಜಾರೋಷವಾಗಿ ಈ ದಂಧೆಯನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅಂಡ್ ಇದಕ್ಕೆ ಕೆಎಫ್ಡಿಸಿ ಸಂರಕ್ಷಿಸುತ್ತಿರುವಂತಹ ಮರಗಳನ್ನ ಕಡಿದು ಈ ಕೃತ್ಯಕ್ಕೆ ಬಳಸಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಲ್ಲಿನ ರಕ್ಷಕರು. ಇಲ್ಲಿ ರಕ್ಷಕರೇ ಭಕ್ಷಕರಾಗಿದ್ದಾರೆ ಎನ್ನುವಂತಹ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಎದ್ದಿರುವಂತದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಖಾನಾಪುರ ತಾಲೂಕಿನ ಕಾಟ್ಗಾಳಿ ಗ್ರಾಮದಲ್ಲಿ ಕಳ್ಳಬಟ್ಟಿಯ ದಂಧೆ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ದಂಧೆಯನ್ನು ಸಂಪೂರ್ಣ ನಿಷೇಧಿಸಿದರೂ ಅಕ್ರಮ ದಂಧೆಕೋರರು ಎಗ್ಗಿಲ್ಲದೆ ರಾಜಾರೋಷವಾಗಿ ದಂಧೆ ಮುಂದುವರಿಸಿದ್ದಾರೆ. ಕೆಎಫ್ಡಿಸಿ ಸಂರಕ್ಷಿಸುತ್ತಿರುವ ಮರಗಳನ್ನು ಕಡಿದು ಈ ಕೃತ್ಯಕ್ಕೆ ಬಳಸಲು ಅನುಕೂಲ ಮಾಡಿಕೊಟ್ಟ ರಕ್ಷಕರೇ ಭಕ್ಷಕರಾಗಿದ್ದಾರೆ. ಕಾಟ್ಗಾಳಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಇರುವ ಕೆಎಫ್ಡಿಸಿ 2017-18ನೇ ಸಾಲಿನ ನೆಡೆತೊಪ್ಪಿಗೆ ಹೊಂದಿಕೊಂಡಿರುವ ಹಳ್ಳದ ದಂಡೆಯಲ್ಲಿ ಈ ಅಕ್ರಮ ಚಟುವಟಿಕೆ ನಡೆಯುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಜಾಣಕೂಡರಂತೆ ನಡೆದುಕೊಳ್ಳುತ್ತಿರುವುದು ಹಲವು ಅನುಮಾನಗಳನ್ನು ಹುಟ್ಟು ಹಾಕಿವೆ. ಅಲ್ಲದೆ ದುಡ್ಡು ಉಳಿಸುವ ಕಾರಣದಿಂದ ಬಡವರು ಕಳ್ಳಬಟ್ಟೆ ಸೇವಿಸಿ ಜೀವ ಕಳೆದುಕೊಂಡರೆ ಅದಕ್ಕೆ ಯಾರು ಹೊಣೆ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಇಂಥ ಅಕ್ರಮಗಳಿಗೆ ಅಧಿಕಾರಿಗಳ ಸಹಕಾರ ನೀಡುತ್ತಿರುವುದನ್ನು
ತಮ್ಮ ಜೀವದ ಹಂಗನ್ನು ತೆರೆದು ಪತ್ರಕರ್ತರು, ಸಮಾಜ ಸೇವಕರು ಅಕ್ರಮ ಭೇದಿಸಿ ಸಾಕ್ಷಿ ಸಮೇತ ತೋರಿಸಿದರು. ಪೊಲೀಸ್ ಇಲಾಖೆ ಪ್ರಭಾವಿಗಳಿಗೆ ಮಣೆ ಹಾಕಿ ಸುಳ್ಳು ಕೇಸು ದಾಖಲಿಸಿ ಕಳ್ಳರಿಗೆ ಸಹಕರಿಸಿ ಕಾನೂನಿನ ಕಗ್ಗೊಲೆ ಮಾಡುತ್ತಿದ್ದಾರೆ. ಹೀಗಾಗಿ ದೇಶದ ವಿರೋಧಿ ಚಟುವಟಿಕೆಗಳು ಹಾಗೂ ಭ್ರಷ್ಟಾಚಾರ ಕಣ್ಣು ಮುಂದೆ ಕಂಡರು ಪತ್ರಕರ್ತರು, ಸಮಾಜ ಸೇವಕರು ಈ ಕೆಟ್ಟ ವ್ಯವಸ್ಥೆಗೆ ಹೆದರಿ ಸುಮ್ಮನಿರುವ ಪರಿಸ್ಥಿತಿ ಎದುರಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಡಿವಾಣ ಹಾಕಿ ಸಂಬಂಧಪಟ್ಟ ಹಾಗೂ ಅಕ್ರಮ ದಂಧೆಗೆ ಸಹಕರಿಸುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ರಾಜ್ಯದ ಸಂಪತ್ತನ್ನು ರಕ್ಷಿಸಬೇಕಾಗಿದೆ ಅಂತಾನೆ ಹೇಳ್ಬೋದು. ಎಸ್ ಶಶಿಕಾಂತ್, ಇನ್ನು ಇದ ಕುರಿತಾಗಿ ಅಲ್ಲಿನ ಅಧಿಕಾರಿಗಳ ರೆಸ್ಪಾನ್ಸ್ ಯಾವ ತರ ಇದೆ? ಬಂದಾಗ ಈ ತರ ಸುದ್ದಿ ಬಂದಾಗ ಅಥವಾ ಈ ತರ ಪ್ರಕರಣ ಆಗಿರುವಾಗ ಅವರ ರೆಸ್ಪಾನ್ಸ್ ಯಾವ ತರ ಇದೆ? ಇಲ್ಲಿ ಏನಾಗ್ತಿದೆ ಅಂದ್ರೆ ಅವು ಅಕ್ರಮ ಎಸಗಿರುದವ್ರನ್ನ ಕರೆದುಕೊಂಡು ಹೋಗಿ ಅವರಿಗೆ ದಂಡ ಹಾಕುವಂತ ಕೆಲಸ, ಮತ್ತೆ ಯಾವ್ದೇ ರೀತಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದೆ ಇರುವುದು ಇಲ್ಲಿ ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಅಲ್ಲಿ ನಡೀತಿರುವಂತಹ ಕಳ್ಳಬಟ್ಟಿ ದಂಧೆ ಸುಮಾರು ಎಷ್ಟು ವರ್ಷಗಳಿಂದ ಈ ದಂಧೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ? ಇದು ಹಲವಾರು ವರ್ಷಗಳಿಂದ ಇದೇ ರೀತಿಯ ಅಕ್ರಮ ಕಳ್ಳಬಟ್ಟಿ ಸರಾಯಿ ದಂಧೆ ಇಲ್ಲಿ ನಡೀತಾನೆ ಎಗ್ಗಿಲ್ಲದೇನೆ ಸಾಗಿದೆ ಅಂತಾನೆ ಹೇಳ್ಬೋದು. ಎಸ್, ನಿಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದಗಳು ಶಶಿಕಾಂತ್. ಎಸ್, ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಾಟಗಾಳಿ ಗ್ರಾಮದ ಕರ್ನಾಟಕ ಅಭಿವೃದ್ಧಿ ನಿಗಮದ ಸಂರಕ್ಷಣಾ ಅರಣ್ಯ ಪ್ರದೇಶದಲ್ಲಿ ಕಳ್ಳಬಟ್ಟಿ ದಂಧೆ ಎಗ್ಗಿಲ್ಲದೆ ಸಾಕ್ತಿರುವಂತದ್ದು. ಇನ್ನು ಇದಕ್ಕೆ ಕಡಿವಾಣ ಹಾಕ್ಬೇಕಾದಂತಹ ಅಧಿಕಾರಿಗಳೇ ಇದ್ರ ಬಗ್ಗೆ ಚಕಾರ ಎತ್ತುತ್ತಿರುವುದನ್ನು ನೋಡಿ ತುಂಬಾ ಅನುಮಾನಿಗಳಿಗೆ ಎಡ್ಮಾಡಿಕೊಟ್ಟಿದೆ. ಇನ್ನು ಸರ್ಕಾರ ಕಳ್ಳಬಟ್ಟಿ ದಂಧೆನ ಸಂಪೂರ್ಣವಾಗಿ ನಿಷೇಧಿಸಿದ್ರು, ಅಲ್ಲಿನ ಅಕ್ರಮ ದಂಧೆಕೋರರು ಈ ದಂಧೆಯನ್ನ ಎಗ್ಗಿಲ್ಲದೆ ರಾಜಾರೋಷವಾಗಿ ಮುಂದುವರಿಸಿಕೊಂಡು ಬಂದಿದ್ದಾರೆ ಅಂತಾನೆ ಹೇಳ್ಬೋದು.